ನಮಸ್ಕಾರ. ಮರಳಿ ಅರಳಿನ ಇಂದಿನ ಸಂಚಿಕೆಯಲ್ಲಿ ನಾವು ಹಿರಿಯರಲ್ಲಿ ಕಂಡುಬರುವಂತಹ ಕಣ್ಣಿನ ತೊಂದರೆಗಳ ಬಗ್ಗೆ ಒಂದು ಕಿರು ಪರಿಚಯ ತಗೊಳ್ಳೋಣ. ಇದನ್ನ ನಮಗೆ ತಿಳಿಸ್ಕೊಡಕ್ಕೋಸ್ಕರ ನಮ್ ಜೊತೆ ಇಂದು ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಇವರು ಕಣ್ಣಿನ ತಜ್ಞರು. ಇಲ್ಲಿ ನೇತ್ರ ಕಣ್ಣಿನ ಆಸ್ಪತ್ರೆಯಲ್ಲಿ ಇವರು ಲಭ್ಯವಿರ್ತಾರೆ. ಇವರು ನಮ್ಗೆ ಇಂದು ಹಿರಿಯರಲ್ಲಿ ಇರುವಂತಹ ಕಣ್ಣಿನ ತೊಂದರೆಗಳ ಬಗ್ಗೆ ಕಿರು ಪರಿಚಯ. ಇದರ ಮುಂದೆ ನಾವು ಕೆಲವು ಸರಣಿಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕೆಂದ್ರೆ ಹಿರಿಯರಲ್ಲಿ ಬರುವಂತಹ ಕಣ್ಣಿನ ತೊಂದರೆಗಳು ತುಂಬಾ ಇದೆ. ಸೊ ಇದರಲ್ಲಿ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡ್ಕೊಂಡು ನೀವು ಹೇಗೆ ವೈದ್ಯರಲ್ಲಿ ಹೇಗೆ ನಿಮ್ಮಲ್ಲಿ ನೀವು ಇದನ್ನ ಗುರುತಿಸ್ಕೋಬಹುದು, ಯಾವಾಗ ನೀವು ವೈದ್ಯರನ್ನ ಭೇಟಿ ಮಾಡ್ಬೇಕು ಅನ್ನೋದನ್ನ ಅರ್ಥಕೊಳ್ಬಹುದು. ಇಂದು ನಮಸ್ಕಾರ ಡಾಕ್ಟ್ರೆ. ಇಂದು ನೀವು ಹಿರಿಯರಲ್ಲಿ ಸಾಮಾನ್ಯವಾದ ಕಣ್ಣಿನ ತೊಂದರೆಗಳು ಯಾವುದು ಅಂತ ತಿಳಿಸ್ಕೊಡ್ಬೋದಾ? ಮೊದಲನೇದಾಗಿ ದೃಷ್ಟಿ ನಿಧಾನವಾಗಿ ಕ್ಷೀಣಿಸಬಹುದು. ಕೆಲವರಿಗೆ ದೃಷ್ಟಿ ಅಬ್ರಪ್ಟ್ ಆಗಿ ಕೂಡ ಕಮ್ಮಿ ಆಗುತ್ತೆ ಅವಕಾಶನೂ ಇರುತ್ತೆ, ಚಾನ್ಸಸ್ ಇರುತ್ತೆ. ಕೆಲವರಿಗೆ ದೃಷ್ಟಿ ಒಂದು ಭಾಗ ಮುಂದೆ ನೋಡ್ರೆ ಸೀದಾ ಚೆನ್ನಾಗಿರ್ಬೋದು, ಸೈಡ್ಸ್ ನಲ್ಲಿ ಸಡನ್ ಆಗಿ ಅಬ್ರಪ್ಟ್ ಆಗಿ ಡಿಸ್ಟರ್ಬ್ ಆಗೋದು, ಆ ತರನು ಆಗೋ ಚಾನ್ಸಸ್ ಇರುತ್ತೆ. ಬೇರೆ ದೃಷ್ಟಿ ಅಲ್ಲದೆ ಕಣ್ಣಿನ ತೊಂದರೆಗಳು ಅಂತಂದ್ರೆ ನೋವಾಗ್ಬೋದು, ಕೆಂಪಾಗ್ಬೋದು, ಕಣ್ಣಲ್ಲಿ ನೀರು ಜಾಸ್ತಿ ಬರೋದು, ಕೆಲವು ಸಲ ತಲೆನೋವು ಬರುತ್ತೆ. ಕೆಲವು ತಲೆನೋವುಗಳು ಕಣ್ಣಿನಿಂದಾನು ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಕಣ್ಣಿನ ಸಿಂಪ್ಟಮಾಟೊಲಜಿನಲ್ಲೇನೆ ನೀವು ಕನ್ಸಿಡರ್ ಮಾಡ್ಬೋದು. ಕೆಲವರಿಗೆ ಒಂದು ನೋಟ ನೋಡಿದ್ರೆ 2 ತರ ಕಾಣಿಸ್ಬೋದು, ಇದು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ವಯಸ್ಸಾದ ನಂತರ ನಿಮ್ಗೆ ಸಡನ್ ಆಗಿ ಏನಾದ್ರೂ ತೊಂದರೆ ಕಾಣಿಸ್ಕೋಬಹುದು, ಇಲ್ಲ ನಿಧಾನವಾಗಿನೂ ಆಗ್ಬೋದು ಅಂತ ನೀವು ಹೇಳಿ. ಇವಾಗ ಸಡನ್ ಆಗಿ ಆಗೋದು ಅಂತಂದ್ರೆ ನಿಮ್ಗೆ ಸಡನ್ ಆಗಿ ದೃಷ್ಟಿ ಹೋಗ್ಬೋದು, ಅಥವಾ ನಿಮ್ಗೆ ಒಂದು ಭಾಗ ಕಾಣದೆ ಹೋಗ್ಬೋದು, ಇಲ್ಲ ನಿಮ್ಗೆ ಕೆಂಪಾಗ್ಬೋದು, ಅಥವಾ ಡಬಲ್ ಕಾಣ್ಬೋದು. ಈ ತರ ಕಂಡಾಗ ನೀವು ವೈದ್ಯರ ಹತ್ರ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ನಿಧಾನವಾಗಿ ಹೋಗುವಂತ ದೃಷ್ಟಿ, ಅದು ಯಾವ ಕಂಡೀಷನ್ಸ್ ಇರುತ್ತೆ? ಹೆಚ್ಚಿಗೆ ತೊಂದರೆಗಳು ನಿಧಾನವಾಗಿ ಆಗುವಂತ ತೊಂದರೆ, ಎಸ್ಪೆಷಲಿ ದೃಷ್ಟಿ ತೊಂದರೆ. ಇದು ಕ್ಯಾಟ್ರಾಕ್ಟ್ ಅಂತೀವಲ್ಲ. ಸೊ ಕಣ್ಣೊಳಗಡೆ ಲೆನ್ಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಈಗ ಕಣ್ಣಿನ ನೀವು ಸ್ಟ್ರಕ್ಚರ್ ನೋಡಿದ್ರೆ ಕಣ್ಣಿನ ಒಳಭಾಗದಲ್ಲಿ ಈ ಕ್ಲಿಯರ್ ಲೆನ್ಸ್ ಏನಿದೆ ತೋರಿಸ್ತಾ ಇದೀವಿ, ಈ ಜಾಗದಲ್ಲಿ ಇರುವಂತದ್ದು ಇದು ಮಂದ ಆಗುತ್ತೆ ಅಥವಾ ಗಟ್ಟಿ ಆಗುತ್ತೆ. ಇದ್ರ ಮೂಲಕ ಕ್ಲೌಡಿ ಆಗುತ್ತೆ, ಲೈಟ್ ಪಾಸ್ ಆಗಲ್ಲ. ಅದನ್ನ ಕ್ಯಾಟ್ರಾಕ್ಟ್ ಅಂತೀವಿ. ಇದು ಸಾಮಾನ್ಯವಾಗಿ ಒಂದು 60-65 ವರ್ಷ ಆದ್ಮೇಲೆ ಸುಮಾರು ಜನಕ್ಕೆ ಬರುವಂತ ತೊಂದರೆ. ಈ ಕ್ಯಾಟ್ರಾಕ್ಟ್ ಇದ್ದಾಗ ನಿಧಾನಕ್ಕೆ ದೃಷ್ಟಿ ಕಮ್ಮಿ ಆಗುತ್ತೆ. ಅಬ್ರಪ್ಟ್ ಆಗಿ ದೃಷ್ಟಿ ತೊಂದರೆ ಆಗುವಂತದ್ದು ಕ್ಯಾಟ್ರಾಕ್ಟ್ ಇಂದಾನು ಆಗ್ಬೋದು, ಬೇರೆ ಕಾರಣಗಳಿಂದಾನು ಆಗ್ಬೋದು. ಬರೀ ದೃಷ್ಟಿ ಮಂದ ಆಗ್ತಾ ಹೋಗುತ್ತೀಯಾ, ಅಥವಾ ಏನಾದ್ರು ಈಗ ಅವ್ರು ಡ್ರೈವ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ, ನೈಟ್ ಡ್ರೈವಿಂಗ್ ಕಷ್ಟ ಆಗೋದು, ಆತರ ತೊಂದರೆಗಳು ಏನಾದ್ರು ಬರ್ತವೆ? ಸೊ ಕ್ಯಾಟ್ರಾಕ್ಟ್ಸ್ ನಲ್ಲಿ ವೆರೈಟೀಸ್ ಇರುತ್ತೆ. ಕೆಲವು ಸಲ ಒಳಗಡೆ ಇರುವಂತ ನ್ಯೂಕ್ಲಿಯಸ್ ಅಂತ ಏನ್ ಹೇಳ್ತೀವಿ, ಅದ್ ಮಾತ್ರ ಗಟ್ಟಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಅವಾಗ ನಿಧಾನಕ್ಕೆ ವಿಷನ್ ಕ್ಲೌಡಿ ಆಗಿ ಮಂದ ಆಗಿ ದೂರದ ವಿಷನ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ಫ್ಯಾಕ್ಟ್ ಹತ್ರದ್ದು ಸ್ವಲ್ಪ ಚೆನ್ನಾಗಾಗತ್ತೆ. ಅವಾಗ ತುಂಬಾ ಜನ ಖುಷಿ ಪಡ್ತಾರೆ, ನನ್ ಇಂಪ್ರೂವ್ ಆಗ್ತಾ ಇದೆ ವಿಷನ್ ಅಂತ ಖುಷಿ ಪಡ್ತಾರೆ. ಇದು ಆಮೇಲೆ ಹತ್ರಕ್ಕೂ ಇನ್ವಾಲ್ವ್ ಆಗ್ಬಿಡುತ್ತೆ. ಇದು ಸಾಮಾನ್ಯವಾಗಿ ನೋಡುವಂಥದ್ದು. ಕೆಲವು ಸಲ ನಮ್ಗೆ ಲೆನ್ಸ್ ಒಪಾಸಿಟಿ ಬೇರೆ ಕಡೆ ಇದ್ರೆ ಅದು ಪೋಸ್ಟಿಯರ್ ಸಬ್ಕ್ಯಾಪ್ಸರ್ ಒಪಾಸಿಟಿ ಅಂತ ಹೇಳ್ತೀವಿ. ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುತ್ತೆ ಪೋಸ್ಟಿಯರ್ ಲೆನ್ಸ್ ಮುಂದ್ಗಡೆ. ಸೊ ಅಲ್ಲಿ ಆದಾಗ ಅವ್ರಿಗೆ ಬೇರೆ ತರ ಸಿಂಪ್ಟಮ್ಸ್ ಇರುತ್ತೆ. ಬೆಳಿಗ್ಗೆ ಹೊತ್ತು ದೃಷ್ಟಿ ಸೂರ್ಯನ ಬೆಳಕಲ್ಲಿ ಅಥವಾ ಟ್ಯೂಬ್ ಲೈಟ್ ಕೆಳಗಡೆ ಪಾಪೆ ಚಿಕ್ಕದಾಗೋದ್ರಿಂದ ಲೈಟ್ ಬ್ಲಾಕ್ ಆಗಿ ಸರಿ ಕಾಣಿಸ್ತಾ ಇರೋದಿಲ್ಲ. ಸಾಯಂಕಾಲ ಹೊತ್ತು ವೆಹಿಕಲ್ಸ್ ಏನಾರ ಬಂದಾಗ ಲೈಟ್ ಸ್ಕ್ಯಾಟರ್ ಆಗುತ್ತೆ ಆ ಕ್ರಿಸ್ಟಲ್ಸ್ ಇಂದ, ಅವಾಗ ಲೈಟ್ ಗ್ಲೇರ್ ಆಗುತ್ತೆ, ನೋಡಕ್ ಆಗಲ್ಲ ಅಂತ ಹೇಳಿ ಕೂಡ ಜನ ಬರ್ತಾರೆ. ಇದು 2 ರೀತಿನೂ ಕೂಡ ಆಗೋ ಚಾನ್ಸಸ್ ಇದೆ. ಈ ವಯಸ್ಸಾದ ಹಾಗೆ ಕೆಲವರಿಗೆ ಏನೋ ಒಂದು ಲಕ್ಷಣಗಳು ಇಲ್ದೇನೆ ಸಡನ್ ಆಗಿ ದೃಷ್ಟಿ ದೋಷ ಆಗುವಂತದ್ದು ಸಾಧ್ಯತೆ ಇದೆಯಾ? ಈ ತೊಂದರೆಗಳು ಕೂಡ ಆಗ್ಬೋದು. ಈಗ ಕ್ಯಾಟ್ರಾಕ್ಟ್ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ನಾವು ಕನ್ಸಿಡರ್ ಮಾಡೋಂಗಿದ್ರೆ, ಫಾರ್ ಎಕ್ಸಾಂಪಲ್ ಗ್ಲಾಕೋಮಾ, ಇದು ಒಂದು 40 ವರ್ಷ ಆದ್ಮೇಲೆ ಯಾರಿಗ್ ಬೇಕನ್ನ ಸಾಮಾನ್ಯವಾಗಿ ಬರ್ಬೋದು. ನಮ್ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 40 ವರ್ಷ ಕ್ರಾಸ್ ಆಗಿದ್ದವ್ರಿಗೆ ಅಡಲ್ಟ್ಸ್ ನ ಚೆಕ್ ಮಾಡಿದ್ರೆ 100ರಲ್ಲಿ 4 ಜನಕ್ಕೆ ಇದಿದೆ ಅಂತ ಹೇಳ್ತಾರೆ. ಮತ್ತೆ ಪಾಪ್ಯುಲೇಷನ್ ನಲ್ಲಿ 90% ಆಫ್ ದಿ ಗ್ಲಾಕೋಮಾ ಕೇಸಸ್ ಡಯಾಗ್ನೋಸ್ ಆಗಿಲ್ಲ, ಅನ್ಡಯಾಗ್ನೋಸ್ಡ್ ಅದು. ಸೊ ಈ ಗ್ಲಾಕೋಮಾ ಅನ್ನೋ ಕಂಡೀಷನ್ ಸೂಚನೆಗಳಿಲ್ಲದೆ ನಿಧಾನಕ್ಕೆ ನಮ್ಗೆ ಅಫೆಕ್ಟ್ ಆಗುವಂತ ಕಂಡೀಷನ್. ಇನ್ನ ಕೆಲವು ಕಂಡೀಷನ್ಸ್, ಡಯಾಬಿಟಿಸ್ ಇರುತ್ತೆ ಅವ್ರಿಗೆ, ರೆಟಿನೋಪತಿ ಒಳಗಡೆ ರೆಟಿನಲ್ಲಿ ಬ್ಲೀಡಿಂಗ್ ಅಥವಾ ಏನಾದ್ರು ಲೀಕೇಜಸ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ಅದು ಒಂದ್ ಸ್ಟೇಜ್ ಬರೋವರೆಗೂ ಸಿಂಪ್ಟಮ್ಸ್ ಕೊಡಲ್ಲ. ಆ ಒಂದ್ ಸ್ಟೇಜ್ ಬಂದ್ಬಿಟ್ರೆ, ಇಲ್ಲ ಬ್ಲೀಡ್ ಆಗ್ಬಿಟ್ರೆ, ಅಥವಾ ಸೆಂಟ್ರಲ್ ನೀರ್ ಲೀಕೇಜ್ ಆಗ್ಬಿಟ್ರೆ, ಆಯಿಲ್ ಲೀಕೇಜ್ ಆಗ್ಬಿಟ್ರೆ ಅಬ್ರಪ್ಟ್ ಆಗಿ ವಿಷನ್ ಕಮ್ಮಿ ಆಗ್ಬಿಡುತ್ತೆ. ಇನ್ನು ಕೆಲವು ಕಂಡೀಷನ್ಸ್ ಅಲ್ಲಿ ರಕ್ತ ಸಂಚಾರ ಏರ್ಪೇರ್ ಆಗ್ಬಿಡುತ್ತೆ, ಕಣ್ಣಿಗೆ ಬರುವಂತ ರಕ್ತ ನಿಂತೋಗುತ್ತೆ, ಆರ್ಟರಿ ಅಕ್ಲೂಷನ್ ಅಂತ ಹೇಳ್ತೀವಿ. ಅಥವಾ ಕಣ್ಣಿನಿಂದ ಆಚೆ ಕಡೆ ರೆಟಿನಾದಿಂದ ಆಚೆ ಕಡೆ ಹೋಗುವಂತ ಬ್ಲಡ್ ವೇನ್ಸ್
ಈ ಸಿಸ್ಟಮ್ ಅಲ್ಲಿ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ವೈನ್ ಸಕ್ಲೂಷನ್ ಅಂತ ಹೇಳ್ತೀವಿ. ಅಬ್ರಪ್ಟ್ ಆಗಿ ವಿಷನ್ ತೊಂದರೆ ಆಗ್ಬಿಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೆಟಿನಾ ಡಿಟ್ಯಾಚ್ಮೆಂಟ್ ಅಂತ ಒಂದು ಕಂಡೀಷನ್ ಇದೆ. ರೆಟಿನಾ ಅಂತ ಅಂದ್ರೆ ಲೈಟ್ ನ ಫೋಕಸ್ ಮಾಡುವಂತ ಲೇಯರ್ ಇರುತ್ತಲ್ಲ, ಅಲ್ಲಿ ಹೋಲ್ಸ್ ಫಾರ್ಮ್ ಆದ್ರೆ ಅಲ್ಲಿ ನೀರ್ ಸೇರ್ಕೊಂಡು ಪದರಗಳು ಡಿಟ್ಯಾಚ್ ಆಗ್ಬಿಡುತ್ತೆ. ಅವಾಗ ರೆಟಿನಾ ಡಿಟ್ಯಾಚ್ಮೆಂಟ್ ಅಂತಾರೆ. ಅದು ಕೂಡ ಅಬ್ರಪ್ಟ್ ಆಗಿ ಸೂಚನೆಗಳಿಲ್ಲದೆ ಬರುವಂತ ತೊಂದರೆ. ಈಗ ಸುಮಾರು ಒಂದು 10 ಜನ ಹಿರಿಯರನ್ನು ತಗೊಂಡ್ರೆ ಅದ್ರಲ್ಲಿ ಒಂದು 7 ಜನಕ್ಕೆ ಶುಗರ್ ಇರುತ್ತೆ, ಒಂದು 8 ಜನಕ್ಕೆ BP ಇರುತ್ತೆ. ಈಗ ನನ್ನ ಪ್ರಕಾರ ಕಣ್ಣು ಅನ್ನೋದು ನಮ್ಮ ದೇಹದ ಸರ್ವಾಂಗೀಣ ಆರೋಗ್ಯದ ಒಂದು ಇದು ಬಿಂಬ ಅಲ್ವಾ. ಈಗ ಶುಗರ್ ಇದ್ದಾಗ, BP ಇದ್ದಾಗ ಕಣ್ಣಿನ ಮೇಲೆ ಏನಾಗುತ್ತೆ, ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಯಾಕೆ ಅಷ್ಟೊಂದು ಒತ್ತು ಕೊಡ್ಬೇಕು BP ಶುಗರ್ ಇದ್ದಾಗ? ಈಗ ನೀವು ಹೇಳ್ದಾಗೆ ಕಣ್ಣಿನಲ್ಲಿ ಎಲ್ಲಾ ತರಹದ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಡಯಾಬಿಟಿಸ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, ಅಥವಾ ಬೇರೆ ರೀತಿ ತೊಂದರೆಗಳಾಗ್ಬೋದು, ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ಕಣ್ಣು ನಮ್ಮ ದೇಹದಲ್ಲೇ ಇದೆ. ನಮ್ಮ ದೇಹದಲ್ಲಿ ಏನು ಪರಿವರ್ತನೆಗಳಾಗ್ತಿರುತ್ತೋ ಅದು ಕಣ್ಣಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಂದು ಪೆಕ್ಯುಲಿಯರ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ಯಾವುದೇ ಅಂಗದಲ್ಲಾದ್ರೂ ನಮಗೆ ಬ್ಲಡ್ ವೆಸಲ್ಸ್ ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾವು ಲೆನ್ಸ್ಗಳ ಮೂಲಕ ರೆಟಿನಾಲಿರೋ ಬ್ಲಡ್ ವೆಸಲ್ಸ್ ನ ನೋಡ್ಬೋದು, ಸ್ಟಡಿ ಮಾಡ್ಬೋದು. ಡಯಾಬಿಟಿಸ್ ಇಂದ ಬ್ಲಾಕ್ ಆಗುತ್ತೆ, ಬ್ಲೀಡ್ ಆಗುತ್ತೆ. ಹೈಪರ್ ಟೆನ್ಷನ್ ಇಂದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ, ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಸಾಮಾನ್ಯವಾಗಿ ನೋಡುವಂತ ಚೇಂಜಸ್. ನಾವು ತುಂಬಾ ಜಾಸ್ತಿ ಆದ್ರೆ ಹೈಪರ್ BP ಆಗ್ಲಿ ಅಥವಾ ಶುಗರ್ ಆಗ್ಲಿ, ನರ ಕೂಡ ಊದ್ಕೊಂಡ್ಬಿಡುತ್ತೆ, ಆಪ್ಟಿಕ್ ನರ್ವ್ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಕೆಲವು ಬೇರೆ ತರ ತೊಂದರೆಗಳು ಕೂಡ ಆಗುತ್ತೆ, ಅನ್ಕಾಮನ್ ಅದು. ಈಗ ಹಿರಿಯರು ತಾವೇ ಹೇಗೆ ಗುರುತಿಸ್ಕೊಳ್ಬಹುದು ಈಗ ನಮ್ಗೆ ಏನೋ ಒಂದು ತೊಂದರೆ ಆಗ್ತಿದೆ ಅನ್ನೋದು? ಅತಿ ಸೂಕ್ಷ್ಮವಾದ ಅಥವಾ ವೆರಿ ಅರ್ಲಿ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವರು ಏನೇನು ರೆಡ್ ಫ್ಲಾಗ್ಸ್ ಏನೇನು ಇಟ್ಕೊಂಡಿರ್ಬೇಕು, ಈಗ ಆಗ್ತಿದೆ ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂತ. ಅಥವಾ ಈ ಕೇರ್ ಗಿವರ್ಸ್ ಅಥವಾ ಮನೆಯಲ್ಲಿರುವಂತ ಮಕ್ಕಳಾಗ್ಲಿ, ಹೆಂಡತಿ ಆಗ್ಲಿ, ಹೇಗೆ ಅವರು ದೇ ಕ್ಯಾನ್ ಬಿ ಸೆನ್ಸಿಟಿವ್. ಈಗ ತಂದೆಲಿ ಈ ತರ ಚೇಂಜಸ್ ಆಗ್ತಾ ಇದೆ, ತಾಯಿಲಿ ಈ ತರ ಚೇಂಜಸ್ ಆಗ್ತಾ ಇದೆ, ನಾನು ಈಗ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನುವಂಥದ್ದು ಏನಾದ್ರೂ ಒಂದು ಕೆಲವು ಚಿಹ್ನೆಗಳಿದಾವ? ಒಳ್ಳೆ ಪ್ರಶ್ನೆ. ಈಗ ಇಂಡಿವಿಜುವಲಿ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ತೊಂದರೆ ಬರ್ತಿದೆ ಅಂತಂದ್ರೆ, ಹಿಂದೆ ಕಾಣಿಸ್ತಿರೋ ವಸ್ತುಗಳಾಗ್ಲಿ ಅಥವಾ ನೋಟ ಆಗ್ಲಿ ದೃಷ್ಟಿ ಆಗ್ಲಿ ಇವತ್ತು ಸಡನ್ ಆಗಿ ನಮ್ಗಿಲ್ಲ ಅಂತಂದ್ರೆ, ಅದು ಕ್ರಮೇಣ ಕ್ಷೀಣಿಸಿರ್ಬೋದು ಅಥವಾ ಅಬ್ರಪ್ಟ್ ಆಗನ ಉಂಟಾಗಿರ್ಬೋದು. ಸೊ ದೃಷ್ಟಿ ಸರಿಗಿಲ್ಲ, ಅಥವಾ ಯಾವ್ದನ್ನ ಒಂದು ಭಾಗದಲ್ಲಿ ಕಾಣಿಸ್ತಿಲ್ಲ, ಅಥವಾ ನಾವು ನಡೆಯುವಾಗ ನಮ್ಗೆ ಡೊಂಕ ಕಾಣಿಸ್ತಾ ಇದೆ ನೆಲ, ಅಥವಾ ಡೆಪ್ತ್ ಪರ್ಸೆಪ್ಷನ್ ಸರಿ ಗೊತ್ತಾಗ್ತಿಲ್ಲ, ಎರಡೆರಡು ಕಾಣಿಸ್ತಾ ಇದೆ, ಕನ್ಫ್ಯೂಸ್ ಆಗ್ತಿದೆ ಅಂತಂದ್ರೆ, ಅಥವಾ ತುಂಬಾ ಕಣ್ಣು ಕೆಂಪಾಗಿದೆ, ತಲೆ ಸಿಡಿತಾ ಇದೆ, ಒಂದ್ ಭಾಗ ತುಂಬಾ ತಲೆನೋವು ಬರ್ತಿದೆ, ಜೊತೆಗೆ ಕಣ್ಣು ಕೆಂಪಾಗಿದೆ, ಏನನ್ನ ನೋಡಿದ್ರೆ, ಈಗ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡಿ ಗಾಗಲ್ಸ್ ಹಾಕೊಂಡು ಬಂದಿರ್ತಾರಲ್ಲ, ಸ್ವಿಮ್ ಮಾಡಿರ್ತಾರಲ್ಲ, ತೆಗೆದ್ರೆ ಗಾಗಲ್ಸ್ ಹೇಗಿರುತ್ತೆ, ಕೆಲವು ಸಲ ಗಾಗಲ್ಸ್ ಒಳಗಡೆ ನೀರ್ ಹೋಗ್ಬಿಟ್ರೆ ಕಾರ್ನಿಯಾನಲ್ಲಿ ನೀರ್ ಸೇರ್ಕೊಂಡು ಲೈಟ್ ನೋಡಿದ್ರೆ ಗ್ಲೇರ್ ತರ ಕಾಣುತ್ತೆ, ಹೆಲೋಸ್ ತರ ಕಾಣುತ್ತೆ. ಆ ತರ ದೃಷ್ಟಿನಲ್ಲಿ ಮಾರ್ಪಾಡಾದ್ರೆ ಇದು ಅವ್ರಿಗೆ ಒಂದು ನೀವ್ ಹೇಳ್ದಂಗೆ ರೆಡ್ ಫ್ಲಾಗ್ಸ್. ಈ ತರ ಏನನ್ನ ಆದ್ರೆ ಇಮಿಡಿಯೇಟ್ ಆಗಿ ಅವ್ರ ಮನೆಯವರು ತಿಳಿಸ್ಬೇಕು, ಡಾಕ್ಟರ್ನ ನೋಡ್ಬೇಕು. ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಕೆಲವರು ವಯಸ್ಸಾದವ್ರಾಗ್ಲಿ ಯಾರಾದ್ರೂ ಹೇಳ್ಕೋಬಹುದು ನನ್ಗೆ ಈ ತರ ಆಗ್ತಾ ಇದೆ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಯಾತಕ್ಕೆ ತೊಂದರೆ ಕೊಡೋದು ಬೇರೆಯವ್ರಿಗೆ ಅಂತ ಹೇಳ್ಕೊಳೋದಿಲ್ಲ. ಆವಾಗ ಮನೆಯವ್ರು ಯಾವ ರೀತಿ ಗೊತ್ತಾಗತ್ತೆ ಅಂದ್ರೆ, ಅವರು ನಡವಳಿಕೆಯಿಂದ. ಈಗ ಹಿರಿಯರು ನಡೆಯೋದು ಯಾವ ತರ ನಡೀತಾ ಇದ್ರು, ಇವಾಗ ಯಾಕೆ ನಡೆಯೋದು ವ್ಯತ್ಯಾಸ ಇದೆ, ಎಡುತ್ತಾ ಇದಾರ, ಏನನ್ನ ಕಪ್ ಹಿಡಿಬೇಕು, ಏನನ್ನ ತಟ್ಟೆ ಹಿಡಿಬೇಕು ಅಂದ್ರೆ ಕೈ ಕರೆಕ್ಟ್ ಆಗಿ ಹೋಗುತ್ತಾ ಅಲ್ಲಿ ಇಲ್ವಾ, ಈ ತರ ಕೆಲವು ಸಲ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ದೇ ಇದ್ರು ನಾವು ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಮೂರನೇದಾಗಿ, ಈಗ ಕಣ್ಣನ್ನು ನೋಡಿದಾಗ ಕೂತ್ಕೊಳ್ತೀವಿ ಮಾತಾಡೋದಕ್ಕೆ, ಅಥವಾ ಏನೋ ಇಂಟ್ರಾಕ್ಷನ್ ಒಂದಿರುತ್ತೆ, ಮುಖ ನೋಡಿದಾಗ ಗೊತ್ತಾಗುತ್ತೆ ಕಣ್ಣಿಂದ ನಾವು ಊತ ಇದೆಯಾ, ಕಣ್ಣು ಕೆಂಪಿದ್ಯಾ, ಕಣ್ಣಲ್ಲಿ ನೀರ್ ಕಟ್ಕೊಂಡಿದ್ಯಾ, ಈ ತರ ಇದ್ದಾಗ್ಲೂ ಗೊತ್ತಾಗ್ಬಿಡುತ್ತೆ. ನಮ್ಮ ಜೀವನ ಶೈಲಿಯಲ್ಲಿ ಯಾವ ತರ ಬದಲಾವಣೆಗಳನ್ನು ಮಾಡ್ಕೊಂಡ್ರೆ ನಮ್ಮ ಕಣ್ಣಿಗೆ ಆರೋಗ್ಯಕರ, ಡಯಟ್ ಅಲ್ಲಾಗ್ಲಿ ಅಥವಾ ಏನು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡ್ರೆ ಓವರ್ ಆಲ್ ನಮ್ ದೇಹಕ್ಕೆ ಏನು ಒಳ್ಳೇದು ಅದು ಕಣ್ಣಿಗೂ ಒಳ್ಳೇದು. ಈಗ ನಮ್ ದೇಹದ ನ್ಯೂಟ್ರಿಷನ್ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಕಣ್ಣಿಗೂ ಚೆನ್ನಾಗಿ ನ್ಯೂಟ್ರಿಷನ್ ಇರುತ್ತೆ, ಕಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ. ದೇಹಕ್ಕೆ ಏನು ಒಳ್ಳೇದು, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ಸ್, ಸಪ್ಲಿಮೆಂಟ್ಸ್ ತಗೊಳ್ಬೇಕಾ, ಆಹಾರ ಮೂಲಕ ತಗೊಳ್ಬೇಕಾ, ಸೊ ಅದು ತಗೊಳ್ತೀವೋ ಅದು ಕಣ್ಣಿಗೂ ಹೆಲ್ಪ್ ಆಗುತ್ತೆ ಅದರಿಂದ. ಎರಡನೇದು, ದೇಹಕ್ಕೆ ಯಾವ ರೀತಿ ಸ್ಟ್ರೆಸ್ ಇಂದ ತೊಂದರೆ ಆಗುತ್ತೋ ಅದೇ ತರ ಕಣ್ಣಿಗೂ ಸ್ಟ್ರೆಸ್ ಇಂದ ತೊಂದರೆ ಆಗುತ್ತೆ. ಈ ಸ್ಟ್ರೆಸ್ ಅನ್ನೋದು ಕಾರ್ಟಿಸಾಲ್ ಇನ್ಕ್ರೀಸ್ ಆಗೋದು, ಹಾರ್ಮೋನ್ಸ್ ಎಲ್ಲ ಬ್ಲಡ್ ವೆಸಲ್ಸ್ ನ ಸಂಕುಚಿತಗೊಳ್ಳುತ್ತೆ, ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ, ದೇಹದಲ್ಲಾಗ್ಬೋದು ಕಣ್ಣಲ್ಲಾಗ್ಬೋದು. ಸೊ ಅದರಿಂದ ಕಣ್ಣಿನಲ್ಲೂ ಕೆಲವು ತೊಂದರೆಗಳು ಬೇಗ ಉಂಟಾಗ್ಬೋದು, ಅಥವಾ ಇರೋ ತೊಂದರೆ
ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗ್ಬೋದು. ಸೊ ಸ್ಟ್ರೆಸ್ ಫ್ರೀ ಲೈಫ್ ಎಷ್ಟಾದ್ರೆ ಅಷ್ಟು ಅದನ್ನ ಪಾಲಿಸ್ಬೇಕು. ಒಂದ್ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡೋದ್ರಿಂದ ಏನಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಿರುತ್ತೆ. ಅವಾಗ ಕಣ್ಣಿನಲ್ಲಿರೋ ಪದರಗಳಿಗೂ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅದು ಕಣ್ಣಿನ ಹೆಲ್ತ್ ಮೇಂಟೈನ್ ಮಾಡುತ್ತೆ. ಮತ್ತೆ ಯೋಗ, ಪ್ರಾಣಾಯಾಮ ಎಸ್ಪೆಷಲಿ ಇದರಿಂದ ಆಕ್ಸಿಜನೇಷನ್ ಚೆನ್ನಾಗಾಗುತ್ತೆ, ಬ್ರೀತಿಂಗ್ ಚೆನ್ನಾಗಿರುತ್ತೆ. ಸೊ ಕಣ್ಣಿನಲ್ಲಿರೋ ಕ್ಯಾಪಿಲರೀಸ್ ಮೂಲಕ ರೆಟಿನಲ್ ಟಿಶ್ಯೂಸ್ಗೆಲ್ಲಾನು ಆಕ್ಸಿಜನ್ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಆ ಕಡೆಯದಾಗಿ ಇನ್ನೊಂದು ಹೇಳೋದು ಅಂದ್ರೆ ಸ್ವಲ್ಪ ಧ್ಯಾನ ಮಾಡೋದು, ಸತ್ಸಂಗದಲ್ಲಿರೋದು, ಇದರಿಂದ ಕೂಡ ಹೆಲ್ಪ್ ಆಗುತ್ತೆ. ಖಂಡಿತವಾಗಿ ಸರ್ವಾಂಗೀಣ ಆರೋಗ್ಯಕ್ಕೆ ನೀವೇನ್ ಮಾಡ್ತೀರೋ ಅದು ಕಣ್ಣಿನ ಆರೋಗ್ಯಕ್ಕೂ ಇಂಪಾರ್ಟೆಂಟ್. ಇದಲ್ದಿರ ನಿಯಮಿತವಾಗಿ ನೀವು ಕಣ್ಣಿನ ತಜ್ಞರನ್ನ ಆಗಾಗ ಭೇಟಿ ಮಾಡ್ಬೇಕು. ಯಾಕೆಂದ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸೈಲೆಂಟ್ ಆಗಿ ಆಗ್ತಾ ಇರುತ್ತೆ. ಯಾವುದೇ ಕುರುಹು, ಯಾವುದೇ ಚಿಹ್ನೆ ನಿಮ್ಗೆ ಬರ್ದೇ ಇರ್ಬೋದು. ಆದ್ರಿಂದ ನಿಯಮಿತವಾಗಿ ಇವ್ರನ್ನ ಕಾಣಿ. ಎಷ್ಟು ಫ್ರೀಕ್ವೆಂಟ್ ಆಗಿ ಕಾಣ್ಬೇಕು ನೀವು? ಇದು ಕೂಡ ಒಳ್ಳೆ ಪ್ರಶ್ನೆ. 40-45 ವರ್ಷ ಆದಾಗ ಜನರಲ್ಲಿ ನಮ್ಗೆ ಸರಿ ಕಾಣಿಸೋದಿಲ್ಲ ಹತ್ರ. ಮುಂಚೆ ಚೆನ್ನಾಗಿದ್ರು ಆವಾಗ ಜನಕ್ಕೊಂದು ಏನೋ ತೊಂದರೆ ಆಗ್ತಾ ಇದೆ ಅಂತ ಕೆಲವ್ರಿಗೆ ಅನ್ಸುತ್ತೆ. ಕೆಲವರು ಅವಾಗ ಡಾಕ್ಟರ್ ನೋಡಕ್ ಬರ್ತಾರೆ, ಕೆಲವರು ಕನ್ನಡಕ ತಗೊಂಡ್ಬಿಟ್ಟು ನಾಳೆ ಮಾಡ್ತಾರೆ. ಯಾರ್ದು ಅಕ್ಕಂದು, ಅಣ್ಣಂದು, ಅಪ್ಪಂದು ಯಾರ್ದು ಇರುತ್ತೆ. ಹೆಂಗಸಾದ್ರೆ ಗಂಡಸರದು 4-5 ವರ್ಷ ಮುಂಚೆ ಹಾಕೊಂಡಿರ್ತಾರೆ. ಸೊ ಗೊತ್ತಿರುತ್ತೆ ಅವ್ರಿಗೆ ಹಾಕೊಂಡ್ಬಿಡ್ತಾರೆ. ಸೊ ಅದ್ರ ಬದಲು ಒಂದ್ಸಲ ಡಾಕ್ಟರ್ ಮೀಟ್ ಮಾಡಿದ್ರೆ 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲ. ಎಲ್ಲ ಚೆನ್ನಾಗಿದ್ರು ಕೂಡ 45-50 ವರ್ಷಕ್ಕೆ ಒಂದ್ ವಿಸಿಟ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಕೆಲವು ಸೂಚನೆಗಳಿಲ್ಲದೆ ಮೇಡಮ್ ಹೇಳ್ದಂಗೆ ಬರುವಂತ ತೊಂದರೆಗಳಿದೆಯಲ್ಲ, ಗ್ಲಾಕೋಮಾ ಆಗ್ಬೋದು ಅಥವಾ ಮ್ಯಾಕ್ಯುಲರ್ ಡಿಜನರೇಷನ್ ಇದನ್ನ ಸೆಟಿನ್ ಆಗ್ತಾ ಇದೆಯಾ ಅಂತ ಒಂದ್ಸಲ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಇದಾದ್ಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯಾವ ಇಂಟರ್ವಲ್ ಅಲ್ಲಿ ಬರಬೇಕು ಅಂತ. ಅಕಸ್ಮಾತ್ ಶುಗರ್ ಇಂದ ಏನ ತೊಂದರೆಗಳು ಕಾಣಿಸ್ಕೊಂಡಿದ್ರೆ ಆಲ್ರೆಡಿ 6 ತಿಂಗಳಿಗೋ 3 ತಿಂಗಳಿಗೋ ಬರಕ್ ಹೇಳ್ತಾರೆ. ಏನು ತೊಂದರೆ ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸಲ ಬರಕ್ ಹೇಳ್ತಾರೆ. ಸೊ ಫಸ್ಟ್ ವಿಸಿಟ್ 45 to 50, ಅದಾದ್ಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡ್ಬೇಕು. ನಾವು ಎಲ್ಲಾ ಸಕ್ಕರೆ ಕಾಯಿಲೆಯವರಿಗೂ, ಎಲ್ಲಾ BP ಇರೋರಿಗೂ ವಾರ್ಷಿಕವಾಗಿ ಒಂದ್ಸತಿ ಹೋಗ್ಲೇಬೇಕು ಅಂತ ಹೇಳ್ತೀವಿ. ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ದಾಗ ಮುಂದೆ ಸರ್ ಹೇಳ್ತಾರೆ, ನೀವು ನೋಡಿದಾಗ ಅಲ್ಲಿ ಒಳ ಇದು ರೆಟಿನಾದಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅದ್ರ ಬೇಸಿಸ್ ಮೇಲೆ ಅವ್ರು ಕರೀತಾರೆ ನಿಮ್ಮ 6 ತಿಂಗಳಿಗೋ 3 ತಿಂಗಳಿಗೋ ಹೇಳ್ತಾರೆ. ಆದ್ರೆ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಂದು ಒಳ್ಳೆ ಪರಿಪಾಠ. ಇದನ್ನ ತಾವೆಲ್ಲರೂ ಪಾಲಿಸಲೇಬೇಕು ಅಂತ ನನ್ನ ಅಭಿಮತ. ಮುಂದಿನ ಸರಣಿಯಲ್ಲಿ, ಇಂದಿನ ಈ ಸರಣಿನ ಚಿಕ್ಕಾಗಿ ಇಲ್ಲೇ ನಿಲ್ಲಿಸ್ತೀವಿ. ಮುಂದೆ ನಾವು ಕ್ಯಾಟ್ರಾಕ್ಟ್ ಆಗ್ಲಿ, ಗ್ಲೋಕೋಮಾ ಆಗ್ಲಿ, ಹಾಗೆ BP ಮತ್ತು ಶುಗರ್ ನಿಂದ ಕಣ್ಣಿನ ಮೇಲೆ ಆಗುವಂತ ಪ್ರಭಾವದ ಬಗ್ಗೆ ಚುಟ್ಕಾದ ಕೆಲವು ವಿಡಿಯೋಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀವಿ. ನಮಸ್ಕಾರ.